ನಮಸ್ಕಾರ ಸ್ನೇಹಿತರೆ. UPSCಯಲ್ಲಿ ಈ ವರ್ಷ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಅದರಲ್ಲಿ ಅನುವಾದಕ, ಸಹಾಯಕ ಗಣಿಗಾರಿಕೆ ಇಂಜಿನಿಯರ್ ಹಾಗೂ ಸುಮಾರು ಹುದ್ದೆಗಳಿವೆ. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಜುಕೇಷನ್ ಏನು ಅನ್ನೋದೆಲ್ಲ ಡೀಟೇಲ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ, ನೋಡಿ ಏನೇನು ಕೇಳಿದ್ದಾರೆ ಅನ್ನೋದೆಲ್ಲವ. ಇಲ್ಲಿ ನೋಡಿ, ಇದರಲ್ಲಿ ಈಗ ಮೊದಲನೇದಾಗಿ ಈ ಹುದ್ದೆಗಳು ಶಾಶ್ವತ ಆಧಾರದ ಮೇಲೆ ಭರ್ತಿ ಮಾಡ್ಕೋತಾರೆ, ಪರ್ಮನೆಂಟ್ ಆಗಿರ್ತದೆ. ಹಾಗೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 29 ಮೇ 2026 ಸಂಜೆ 6 ಗಂಟೆವರೆಗೂ ಕೊನೆ ಟೈಮಿಂಗ್ ಕೊಟ್ಟಿದ್ದಾರೆ. ಅದರ ನಂತರ ಮತ್ತೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ, ಈ ಹುದ್ದೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಗೆಜೆಟ್ ಹುದ್ದೆಗಳಾಗಿದೆ. ಇದನ್ನು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ಇದರ ಆಯ್ಕೆ ಪ್ರಕ್ರಿಯೆ ಶಾರ್ಟ್ ಲಿಸ್ಟ್ ಮಾಡಿ ನೇಮಕಾತಿ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆಯಲ್ಲಿ ಪಾಸಾದವರಿಗೆ ಸಂದರ್ಶನ ಇರ್ತದೆ, ಇಂಟರ್ವ್ಯೂದಲ್ಲಿ ಪಾಸ್ ಆದಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ತೆಗಿತಾರೆ. ನಂತರ ಮುಂದೆ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟಿಂಗ್ ಡೇಟು 9/5/2026 ಹಾಗೂ ಕೊನೆ ದಿನಾಂಕ 29/5/2026 ಅಂತ ನೀಡಿದ್ದಾರೆ. ಕಡೆಗೆ ಇಲ್ಲಿ ನೋಡಿ, ಪ್ರತಿಯೊಂದು ಹುದ್ದೆಗೂ ವಯಸ್ಸಿನ ಮಿತಿ ಮತ್ತು ವೇತನ ಶ್ರೇಣಿಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಹಾಗೂ ಮೀಸಲಾತಿ ಯಾವ್ಯಾವುದಕ್ಕೆ ಯಾವ್ಯಾವ ಮೀಸಲಾತಿ, ಇಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂತಲೂ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಈಗ ಸಹಾಯಕ ಗ್ರಂಥಾಲಯ ಮತ್ತು ಮಾಹಿತಿ ಅಧಿಕಾರಿ, ಭಾಷೆ ಕನ್ನಡ ಮತ್ತು ಕೇಂದ್ರ ಸಚಿವಾಲಯ ಗ್ರಂಥಾಲಯ ಸಂಸ್ಕೃತಿ ಸಚಿವಾಲಯ, ಇದರಲ್ಲಿ ಜನರಲ್ ಮೆರಿಟ್ ಅವರಿಗೆ 1 ಪೋಸ್ಟ್ ಇದೆ. ಹಾಗೂ PWD ಅಂಗವಿಕಲರಿಗೆ 1 ಪೋಸ್ಟ್. ಇದರ ವೇತನ ಶ್ರೇಣಿ ಕೇಂದ್ರ ಸರ್ಕಾರದ 7ನೇ ಪೇ ಸ್ಕೇಲ್ ಮೇಲೆ ವೇತನ ಶ್ರೇಣಿಯನ್ನು ನೀಡ್ತಾರೆ. ಇದಕ್ಕೆ ವಯಸ್ಸಿನ ಮಿತಿ ಗರಿಷ್ಠ 30 ವರ್ಷ ನೀಡಿದ್ದಾರೆ. ಹಾಗೂ ಅಂಗವಿಕಲರಿಗೆ ಮತ್ತು 10 ವರ್ಷ ಸಡಿಲಿಕೆ ಇರ್ತದೆ. ಹಾಗೆ ನೆಕ್ಸ್ಟು ಸಹಾಯಕ ಪ್ರಾಧ್ಯಾಪಕರು, ಸಿವಿಲ್ ಇಂಜಿನಿಯರಿಂಗ್, ರಚನಾತ್ಮಕ, ಮಿಲಿಟರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪುಣೆ ರಕ್ಷಣಾ ಸಚಿವಾಲಯ, ಇಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಅಂತ 1 ಪೋಸ್ಟ್ ಇದೆ. ಇದರ ಪೇ ಸ್ಕೇಲು 13A1 ಪ್ರಕಾರ, ಕೇಂದ್ರ ಸರ್ಕಾರದ 13A1 ಪೇ ಸ್ಕೇಲ್ ಪ್ರಕಾರ ಕೊಡ್ತಾರೆ. ಹಾಗೂ ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು 45 ವರ್ಷ ಆಗಿರಬೇಕು ಅಷ್ಟೇ, ಅದಕ್ಕೂ ಮೀರಿದ್ರೆ ಆಗೋದಿಲ್ಲ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಸಹಾಯಕ ಪ್ರಾಧ್ಯಾಪಕರು ಸಿವಿಲ್ ಇಂಜಿನಿಯರಿಂಗ್, ಇದು ಮಿಲಿಟರಿ ಇಂಜಿನಿಯರಿಂಗ್ ಕಾಲೇಜು ಪುಣೆಯಲ್ಲಿ. ಇದಕ್ಕೆ EWS ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಇದೆ ಇಲ್ಲಿ. ಇದರದ್ದು ಪೇ ಸ್ಕೇಲು 10 ಹಾಗೂ ಇದರ ಗರಿಷ್ಠ ವಯಸ್ಸು 35 ವರ್ಷ. ಹಾಗೆ ಸಹಾಯಕ ಪ್ರಾಧ್ಯಾಪಕರು ಎಲೆಕ್ಟ್ರಿಕ್ ಇಂಜಿನಿಯರಿಂಗ್, ಇದು ಎಲ್ಲಿ ಅಂದರೆ ಪುಣೆಯಲ್ಲಿ ಇದು SC ಕ್ಯಾಟಗರಿ ಅವರಿಗೆ 1 ಪೋಸ್ಟ್ ಇದೆ. ಪುಣೆ ಅಂದರೆ ನೀವು ಎಲ್ಲಿಯವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಂಡಿಯಾದ ಯಾವುದೇ ಮೂಲೆಯಲ್ಲಿರೋರು ಕೂಡ ಈ ಅಪ್ಲಿಕೇಶನನ್ನು ಹಾಕ್ಬೋದು. ಇದರ ಗರಿಷ್ಠ ವಯಸ್ಸು 40 ವರ್ಷ. ಹಾಗೆ ಪುಣೆ ಮಿಲಿಟರಿ ಇಂಜಿನಿಯರಿಂಗ್ ಕಾಲೇಜು ಸಹಾಯಕ ಪ್ರಾಧ್ಯಾಪಕರು, ಈ ಹುದ್ದೆ ಜನರಲ್ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಇದೆ. ಇದರ ಗರಿಷ್ಠ ವಯಸ್ಸು 35 ವರ್ಷ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಅನುವಾದಕ ಇದರಲ್ಲಿ ಚೈನೀಸ್ ಅನುವಾದಕ, ಅದಕ್ಕೆ ಸಿಗ್ನಲ್ ಇಂಟೆಲಿಜೆನ್ಸ್ ಡೈರೆಕ್ಟರ್ ಮತ್ತು ಇಂಟಿಗ್ರೇಟ್ ಡಿಫೆನ್ಸ್ ಸ್ಟಾಫ್ HU ರಕ್ಷಣಾ ಸಚಿವಾಲಯದಲ್ಲಿ. OBC ಅಭ್ಯರ್ಥಿಗಳಿಗೆ ಅಂತ 1 ಪೋಸ್ಟ್ ಇದೆ. ಇದರ ಗರಿಷ್ಠ ವಯಸ್ಸು 38 ವರ್ಷ. ಹಾಗೆ ಅನುವಾದಕ ಟಿಬೇಟಿಯನ್ ಅನುವಾದಕರಿಗೆ ಜನರಲ್ ಪೋಸ್ಟ್ 1 ಇದೆ. ಇದಕ್ಕೂ ಗರಿಷ್ಠ ವಯಸ್ಸು 35 ವರ್ಷ. ಹಾಗೂ ಹಿರಿಯ ಆಡಳಿತ ಗ್ರೇಡ್ 3, ಈ ಹುದ್ದೆಗಳಲ್ಲಿ ಜನರಲ್ ಪೋಸ್ಟಿಗೆ 11 ಇದೆ. EWS ಅವರಿಗೆ 3, OBC ಅವರಿಗೆ 8 ಪೋಸ್ಟು, SC ಅವರಿಗೆ 4 ಪೋಸ್ಟು ಹಾಗೂ ST ಅವರಿಗೆ 3 ಪೋಸ್ಟು, PWD ಅವರಿಗೆ 1 ಪೋಸ್ಟು. ಇದ್ರ ಗರಿಷ್ಠ ವಯಸ್ಸು OBC ಅವರಿಗೆ 35 ವರ್ಷ, SC ಅವರಿಗೆ 38 ವರ್ಷ ಹಾಗೂ ಅಂಗವಿಕಲರಿಗೆ 40 ವರ್ಷ ಅಂತ ಕೊಟ್ಟಿದ್ದಾರೆ ಗರಿಷ್ಠ ವಯಸ್ಸು. ಹಾಗೆ ಮುಂದೆ ನೋಡೋದಾದರೆ ಸಹಾಯಕ ಗಣಿಗಾರಿಕೆ ಇಂಜಿನಿಯರಿಂಗ್ನಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ 2 ಪೋಸ್ಟು, OBC ಅವರಿಗೆ 2 ಪೋಸ್ಟು. ಇದರದ್ದು ವಯಸ್ಸಿನ ಮಿತಿ OBC ಅವರಿಗೆ 33 ವರ್ಷ ಕೊಟ್ಟಿದ್ದಾರೆ, ಜನರಲ್ ಅಭ್ಯರ್ಥಿಗಳಿಗೆ 30 ವರ್ಷ. ಹಾಗೆ ಸಹಾಯಕ ಸಂಶೋಧನಾ ಅಧಿಕಾರಿ, ಭಾರತೀಯ ಗಣಿ ಬ್ಯೂರೋ, ಗಣಿ ಸಚಿವಾಲಯ,
ಇಲ್ಲಿ ಜನರಲ್ ಪೋಸ್ಟ್ 1, OBC ಅವರಿಗೆ 1 ಹಾಗೂ ವಯಸ್ಸಿನ ಮಿತಿಯು ಹಾಗೆ ಸೇಮ್ 30-33 ಹಾಗೂ ಲೆಕ್ಕಪತ್ರ ಅಧಿಕಾರಿ ಹಣಕಾಸು ಇಲಾಖೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ST ಅವರಿಗಂತ 3 ಪೋಸ್ಟ್ ಇದೆ. ಇದು ಲಡಾಖ್ನಲ್ಲಿ ವಾಸಿಸುತ್ತಿರುವಂತಹ ಅಭ್ಯರ್ಥಿಗಳೇ ಆಗಿರಬೇಕಂತ ಕೊಟ್ಟಿದ್ದಾರೆ. ಇದಕ್ಕೆ ಗರಿಷ್ಠ ವಯಸ್ಸು 40 ವರ್ಷಗಳು ನೀಡಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ ಇಲ್ಲಿ ಎಜುಕೇಷನ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಎಜುಕೇಷನನ್ನು ನೋಡೋದಾದರೆ ಇಂಜಿನಿಯರಿಂಗ್ ಫ್ಯಾಕಲ್ಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಥಮ ದರ್ಜೆಯೊಂದಿಗೆ BTech BE ಅಥವಾ BTech ಜೊತೆಗೆ ME ಅಥವಾ MTech ಪದವಿ ಪಡೆದಿರಬೇಕಾಗಿರ್ತದೆ. ಹಾಗೆ ಅನುವಾದಕ ಹುದ್ದೆಗಳಿಗೆ ಸಂಬಂಧಪಟ್ಟ ವಿದೇಶಿ ಭಾಷೆಯಲ್ಲಿ ಪದವಿ ಅಥವಾ ಇಂಗ್ಲೀಷ್ನೊಂದಿಗೆ ತತ್ಸಮಾನ ಡಿಪ್ಲೊಮಾ ಅಗತ್ಯವಿರ್ತದೆ. ಅಂದರೆ ಟಿಬೇಟಿಯನ್ ಮತ್ತು ಚೈನೀಸ್ ಭಾಷೆ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿ ಆ ಭಾಷೆನೂ ಕಲ್ತಿರಬೇಕಾಗಿರ್ತದೆ. ಹಾಗೂ ಆಡಳಿತಾತ್ಮಕ ಮತ್ತು ಇತರ ಹುದ್ದೆಗಳಿಗೆ ಪದವಿ ಮತ್ತು ಸಂಬಂಧಿತ ಅನುಭವದ ಅಗತ್ಯವಿರ್ತದೆ. ಅಂದರೆ ಅನುಭವ ಸರ್ಟಿಫಿಕೇಟ್ ಕೂಡ ಬೇಕಾಗ್ತದೆ. PWD ಅಭ್ಯರ್ಥಿಗಳಿಗೆ ಅದು PWD ಸರ್ಟಿಫಿಕೇಟ್ ಇರಬೇಕು. ಮತ್ತು ಅವ್ರದ್ದು ನಾರ್ಮಲ್ ರೂಲ್ಸ್ ಇರ್ತದಲ್ಲ, ಎಬವ್ 40 ಹಾಗೆಲ್ಲವ, ಅದು ನೋಟಿಫಿಕೇಷನಲ್ಲಿರುತ್ತೆ. ಅದು ನೋಡಿಕೊಂಡು ಅದರಲ್ಲಿ ಏನು ಹೇಳಿದ್ದಾರೆ ಆ ಥರ ಇರಬೇಕಾಗ್ತದೆ. ಹಾಗೆ ಮುಂದೆ ನೋಡೋದಾದರೆ ಅರ್ಜಿ ಶುಲ್ಕ ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೆ ಕನಿಷ್ಠ 25 ರೂಪಾಯಿ ಅರ್ಜಿ ಶುಲ್ಕ ಇದೆ ನೋಡಿ. ಅರ್ಜಿ ಶುಲ್ಕ ಏನೂ ಇಲ್ಲ, ಕೇವಲ 25 ರೂಪಾಯಿ ಇದೆ ಅಷ್ಟೇ. ಹಾಗೂ ಇತರೆ SC ST ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಅಂಗವಿಕಲರಿಗೆ ಅರ್ಜಿ ಶುಲ್ಕವೇ ಇಲ್ಲ. ಆರಾಮಾಗಿ ನಾರ್ಮಲಾಗಿ ಅರ್ಜಿ ಸಲ್ಲಿಸ್ಬೋದು. ಎಕ್ಸಾಮ್ ಒಂದು ಸರಿ ಮಾಡಿ ಓದಿ ಪಾಸಾಗಬೇಕು. ಆಯ್ಕೆ ಪ್ರಕ್ರಿಯೆ ನೋಡೋಣ. ಆಯ್ಕೆ ಪ್ರಕ್ರಿಯೆಯಲ್ಲಿ ಅಗತ್ಯ ಅಥವಾ ಅಪೇಕ್ಷಿತ ಅರ್ಹತೆಗಳು ಮತ್ತು ಅನುಭವದ ಆಧಾರದ ಮೇಲೆ ಆಯ್ಕೆ ಮಾಡ್ತಾರಂತೆ. ಹಾಗೂ ನೇಮಕಾತಿ ಪರೀಕ್ಷೆ ನಡೆಸಿದರೆ ವೈಯಕ್ತಿಕ ಸಂದರ್ಶನ ಮಾಡ್ತಾರೆ. ಸಂದರ್ಶನದ ನಂತರ ಅಂತಿಮ ಮೆರಿಟ್ ಪಟ್ಟಿ ಸಿದ್ಧಪಡಿಸಿ ಪ್ರತಿಯೊಂದು ವರ್ಗಕ್ಕೂ ಕನಿಷ್ಠ ಅರ್ಹತಾ ಅಂಕಗಳನ್ನು ನೀಡ್ತಾರೆ. ಹಾಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ, ಅರ್ಜಿ ಸಲ್ಲಿಸಲಿಕ್ಕೆ ಮೊದಲು UPSC ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಹೋಗಿ ಅದರಲ್ಲಿ ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಆದ ನಂತರ ಸಂಬಂಧಪಟ್ಟ ವಿವರಗಳನ್ನೆಲ್ಲ ಫಿಲ್ ಮಾಡಿ ನಂತರ ಅಗತ್ಯ ದಾಖಲೆಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಕಡೆಗೆ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆದ ನಂತರ ಪೇಮೆಂಟ್ ಮಾಡೋದಿರುತ್ತೆ. ಪೇಮೆಂಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ. ಅಪ್ಲಿಕೇಶನ್ ಪ್ರಿಂಟನ್ನು ಸರಿ ಮಾಡಿ ಇಟ್ಕೊಂಡಿರಬೇಕಾಗ್ತದೆ. ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು ಯಾವುದ್ಯಾವುದು ಅಂತ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಎಜುಕೇಷನ್ ಸರ್ಟಿಫಿಕೇಟ್ಸು, ಕಡೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇದ್ದರೆ ಅದು ಬೇಕಾಗ್ತದೆ. ಹಾಗೂ ಕೆಟಗರಿ ಸರ್ಟಿಫಿಕೇಟ್ಸ್ಗಳಿರ್ತವೆ ಅದು, ಮತ್ತು ರಿಸರ್ವೇಷನ್ ಅಂತ ಕೊಟ್ಟಿರುವಂಥ ಯಾವುದಾದ್ರೂ ಸರ್ಟಿಫಿಕೇಟ್ಗಳಿದ್ದರೆ ಅದು ಬೇಕಾಗ್ತದೆ ಅಷ್ಟೇ. ಹಾಗೆ ಮುಂದೆ ನೋಡೋಣ. ಇಲ್ಲೆಲ್ಲ ದಾಖಲೆಗಳ ಬಗ್ಗೆ ವಿವರ ನೀಡಿದ್ದಾರೆ. ಅದನ್ನು ನೀವು ನೋಟಿಫಿಕೇಷನಲ್ಲಿ ಸರಿ ಮಾಡಿ ನೋಡ್ಕೊಳ್ಳಿ. ನಾವು ಮುಂದೆ ಹೋಗೋಣ. ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಬಗ್ಗೆ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡು ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಈಸಿ ಆಗಬೇಕು ಅಂದರೆ ಆಧಾರ್ ಕಾರ್ಡ್ ಥ್ರೂ ಅಪ್ಲಿಕೇಶನ್ ಹಾಕಿ ಅಂತಾರೆ. ಆ್ಯಕ್ಚುಲಿ ಆಧಾರ್ ಕಾರ್ಡ್ ಥ್ರೂನೇ ಮಾಡಬೇಕಾಗ್ತದೆ. ಹಾಗಾಗಿ ಆಧಾರ್ ಕಾರ್ಡ್ ಎಲ್ಲ ಕರೆಕ್ಟಾಗಿ ಎಜುಕೇಷನ್ ಸರ್ಟಿಫಿಕೇಟಿಗೆ ಸೆಟ್ ಆಗೋ ಥರನೇ ಸರಿ ಡೀಟೇಲ್ಸ್ ಇದೆಯಾ ನೋಡ್ಕೊಳ್ಳಿ. ಆಮೇಲೆ ಮುಂದೆ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಮತ್ತು ನಾರ್ಮಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ನೋಟಿಫಿಕೇಷನಲ್ಲಿ ನೋಡ್ಕೊಳ್ಳಿ. ಅರ್ಜಿ ಹಾಕಬೇಕು ಅಂದರೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ಅಪ್ಲಿಕೇಶನ್ನ ಹಾಕೋಕ್ಕಾಗಿಲ್ಲ. ಹಾಗೆ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಓಕೆ, ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರದ ವೀಡಿಯೋಗಳು ನಿಮಗೆ ಅಪ್ಲೋಡ್ ಮಾಡ್ತಿರಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.